ಸಾಲಿಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ. ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಎಲ್ಲ ಸೌಲಭ್ಯ ನೀಡಲು ಸದಾ ನಿಮ್ಮೊಂದಿಗೆ ಶಾಸಕ ಡಿ ರವಿಶಂಕರ್. ಹೌದು, ಸಾಲಿಗ್ರಾಮ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಶಾಸಕರಾದ ಡಿ ರವಿಶಂಕರ್ ಉದ್ಘಾಟನೆ ಮಾಡಿ ಮಾತನಾಡಿದರು. ಕಾಲೇಜಿನ ಜೀವನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿನಲ್ಲಿ ಸದಾ ನೆನಪಿನಲ್ಲಿರುವ ದಿನವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಬದುಕಿನಲ್ಲಿ ಅಂಕಗಳನ್ನು ಗಳಿಸುವುದರ ಜೊತೆಗೆ ಉತ್ತಮ ನಡತೆ ಬೆಳೆಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಯಶಸ್ಸನ್ನು ಗಳಿಸಬೇಕಾದರೆ ನಿರಂತರ ಪರಿಶ್ರಮ ಬೇಕು. ವಿದ್ಯಾರ್ಥಿಗಳಲ್ಲಿ ಸಮರ್ಪಣಾ ಭಾವ ಹೆಚ್ಚಾದಾಗ ಜೀವನದಲ್ಲಿ ಅವರು ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ. ಹಾಗೂ ಇಂದಿನ ಆಧುನಿಕ ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಂಡಾಗ ಅವರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಉದ್ಯೋಗ ಮಾರುಕಟ್ಟೆಯಲ್ಲಿ ಉದ್ಯೋಗ ಪಡೆಯಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ತೊಂದರೆ ಇದ್ದರೂ ನಮ್ಮ ಕಚೇರಿ ಯಾವಾಗಲೂ ತೆರೆದಿರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಅಣ್ಣನಾಗಿ ನಾನಿರುತ್ತೇನೆ ಎಂದರು. ಕಾಲೇಜಿನ ಮುಂಭಾಗ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಾರ್ಷಿಕ ಸಂಚಿಕೆ ಶಾಲಿವನ್ನು ಬಿಡುಗಡೆ ಮಾಡಲಾಯಿತು. ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹಾಗೂ ಕಳೆದ ಸಾಲಿನಲ್ಲಿ ಶೈಕ್ಷಣಿಕವಾಗಿ ಸಾಧನೆಗೈದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ನಂತರ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಡಾಕ್ಟರ್ ಡಿಎಸ್ ಪ್ರತಿಮಾ, ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಎಸ್ಪಿ ಶ್ರೀನಿವಾಸ್ ಗೌಡ, ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ, ಜಾನಪದ ಕಲಾವಿದರಾದ ಮೈಸೂರು ಮಹಾಲಿಂಗು, ಪ್ರಾಂಶುಪಾಲರಾದ ಕಂಚಿನಕೆರೆ ಡಾಕ್ಟರ್ ಗೋವಿಂದೇಗೌಡ, ಡಾಕ್ಟರ್ ರಾಜೇಶ್ ಎಎಸ್, ಅಧ್ಯಾಪಕ ಕಾರ್ಯದರ್ಶಿ ಹಾಗೂ ಸಂಚಾಲಕರು ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗ, ನಗರ ಅಧ್ಯಕ್ಷರಾದ ಪ್ರಭಾಕರ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಹರದನಹಳ್ಳಿ ಮಂಜಪ್ಪ ಸೇರಿದಂತೆ ಸಮಿತಿಯ ಸದಸ್ಯರು, ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಆರ್ಜಿ ನ್ಯೂಸ್ ಜೊತೆ ಬಸವರಾಜ್ ಎಸ್ಪಿ, ಸಾಲಿಗ್ರಾಮ. ವಿದ್ಯಾರ್ಥಿಗಳ ಬದುಕು ಬಹಳ ಅತ್ಯಂತ ಶ್ರೇಷ್ಠವಾದದ್ದು. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಇಂಥ ಅತ್ಯಮೂಲ್ಯವಾದ ದಿನಗಳು ಯಾವತ್ತೂ ಕೂಡ ಮತ್ತೆ ಬರೋದಿಲ್ಲ. ಅಂಥ ಒಂದು ಉತ್ತಮವಾದ ದಿನಗಳಲ್ಲಿ ತಾವೆಲ್ಲ ಇದ್ದೀರಾ. ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಮುಂದೆ ಸಾಕಷ್ಟು ರೀತಿಯಲ್ಲಿ ಆಯ್ಕೆಗಳು ಇರ್ತವೆ. ಆಯ್ಕೆಗಳೆಲ್ಲ ಪಡೀಲಿಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ಕೆಲವು ಸುಲಭ ಮಾರ್ಗಗಳು ಇರ್ತವೆ, ಕೆಲವು ಕಠಿಣ ಮಾರ್ಗಗಳು ಇರ್ತವೆ. ಸುಲಭವಾಗಿ ಬಂದಂಥದ್ದು ಯಾವುದೇ ಯಶಸ್ಸು ಕೊನೆ ತನಕ ಉಳಿಯೋದಿಲ್ಲ. ಕಷ್ಟಪಟ್ಟಿರ್ತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ಯಶಸ್ಸು ನಾವು ಮಣ್ಣಾಗೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಯಾಕಂತ ಹೇಳಿದ್ರೆ ನೀವು ಅಷ್ಟು ಶ್ರಮವನ್ನು ಹಾಕಿ ಅಷ್ಟು ಯಶಸ್ಸನ್ನು ಪಡೀಲಿಕ್ಕೆ ಭಾಳಷ್ಟು ರೀತಿಯಲ್ಲಿ ತ್ಯಾಗವನ್ನು ಎಲ್ಲವನ್ನು ಕೂಡ ಮಾಡಿ ಗುರುಗಳ ಹಿರಿಯರ ಎಲ್ಲ ಮಾರ್ಗದರ್ಶನ ಪಡೆದು ಆ ಒಂದು ಯಶಸ್ಸನ್ನು ಪಡೆದಿರ್ತಾರೆ. ಅಂಥ ಯಶಸ್ಸನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಲ್ಲ ತಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಆ ಯಶಸ್ಸನ್ನು ಪಡೆದಿರ್ತಾರೆ. ಆ ಕಾರಣದಿಂದ ಆ ಯಶಸ್ಸು ನೀವು ಮಣ್ಣಾಗೋವರೆಗೂ ಕೂಡ ಅದು ನಮ್ಮ ಜೊತೆಯಲ್ಲೇ ಇರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ರೀತಿಯಲ್ಲಿ ನಮ್ಮ ಮುಂದೆ ಆಯ್ಕೆಗಳಿದ್ದಾವೆ. ಉತ್ತಮವಾದಂಥದ್ದು, ಸೂಕ್ತವಾದಂಥದ್ದು ತಾವು ಆಯ್ಕೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಪರಿಶ್ರಮವನ್ನು ಹಾಕಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಜೊತೆಗೆ ಏಕಾಗ್ರತೆ ಭಾಳ ಮುಖ್ಯ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಚಂಚಲತೆ ಯಾವಾಗಲೂ ಕೂಡ ಇದಕ್ಕೆ ಇದು ಬೇಡ, ಅದು ಈ ಒಂದು ಸಂದರ್ಭದಲ್ಲಿ ಇರ್ತೀವಿ. ಆದರೆ ಒಂದು ಆಯ್ಕೆಯನ್ನು ಮಾಡ್ಕೊಂಡ್ಮೇಲೆ ಆ ಆಯ್ಕೆಯನ್ನು ಗುರಿಯನ್ನಾಗಿ ಮಾಡ್ಕೊಳ್ಬೇಕು. ಆ ಒಂದು ಗುರಿಯನ್ನು ಯಶಸ್ಸನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಕ್ರಮಗಳನ್ನು, ನಮ್ಮ ದಿನಚರಿಗಳನ್ನು ಒಂದು ಸೃಷ್ಟಿಯನ್ನು ಮಾಡ್ಕೊಳ್ಬೇಕು, ಒಂದು ಫಾಲೋ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮಾಡಿಕೊಂಡ್ರೆ ಆ ನಿಟ್ಟಿನಲ್ಲಿ ಆ ಯಶಸ್ಸನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಥರದಲ್ಲಿ ನಮ್ಮ ವಿದ್ಯಾವಂತ ಯುವತಿಯರು ಮಾಡ್ತೀರಾ ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಈ ಒಂದು ಕೊಠಡಿಯನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇವತ್ತಿನ ದೈನಂದಿನ ಚಟುವಟಿಕೆಗಳಲ್ಲಿ ಭಾಳಷ್ಟು ಕಡೆ ನೋಡ್ತಾ ಇದ್ದಾರೆ. IAS ಆಫೀಸರ್ಗಳಿರ್ಬೋದು, KS ಆಫೀಸರ್ ಇರ್ಬೋದು, ಬೇರೆ ಬೇರೆ ದೊಡ್ಡ ಮಟ್ಟದ ಹುದ್ದೆಗಳನ್ನು ಅಲಂಕರಿಸುವ ನಿಟ್ಟಿನಲ್ಲಿ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾಳಷ್ಟು ರೀತಿಯಲ್ಲಿ ಅನುಕೂಲತೆಗಳಾಗುತ್ತೆ. ಆ ಥರದಲ್ಲಿ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ
ಒಂದು ತಯಾರಾಗಬೇಕಾದ್ರೆ ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಪಠ್ಯ ಪುಸ್ತಕಗಳು ಬಹಳ ಮುಖ್ಯ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕೊಠಡಿಯನ್ನು ಕೂಡ ಉದ್ಘಾಟನೆಯನ್ನು ನಾನು ಕೂಡ ಸೇರ್ಕೊಂಡಾಗೆ ಎಲ್ಲ ಗಣ್ಯ ಮಾನ್ಯರು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇದು ನಿಮ್ಮಗಳ ಬದುಕಿನ ಒಂದು ಬದಲಾವಣೆ ತರುವಂಥ ನಿಟ್ಟಲ್ಲಿ ಆಗುತ್ತೆ. ಆ ಥರದಲ್ಲಿ ಇವೆಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಒಬ್ಬ ಪರಿಪೂರ್ಣವಾದಂಥ ವ್ಯಕ್ತಿಯಾಗಿ ತಾವು ರೂಪುಗೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಆ ಒಂದು ಯಶಸ್ಸಿಗೆ ಪಡೀಲಿಕ್ಕೆ ಏನೆಲ್ಲ ಅನುಕೂಲತೆಗಳು ಬೇಕು ಅವೆಲ್ಲವನ್ನು ಕೂಡ ಮಾಡಿಕೊಳ್ಳಿಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೇನೆ. ನಮಗೂ ಕೂಡ ನಿಮ್ಮ ವಯಸ್ಸಿನ ಒಬ್ಬಳು ಮಗಳು ಕೂಡ ಇದ್ದಾಳೆ. ಅವಳೀಗ 3ನೇ ವರ್ಷದ MBBS ಕೂಡ ಮಾಡ್ತಿದ್ದಾಳೆ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು. ಆ ಥರದಲ್ಲಿ ಎಲ್ಲ ರೀತಿಯಾಗಿ ಒಂದು ಮಾಡುವಂಥ ನಿಟ್ಟಲ್ಲಿ ಏನು ಅನುಕೂಲತೆಗಳು ಬೇಕು ಅದನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಕಚೇರಿ ಯಾವತ್ತೂ ಕೂಡ ನಮ್ಮ ಕಚೇರಿಯ ಬಾಗಿಲು ತೆರೆದಿರ್ತದೆ. ನಿಮ್ಮೆಲ್ಲ ರೀತಿಯ ಒಂದು ಸವಲತ್ತುಗಳನ್ನು ಒದಗಿಸ್ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದು ಸವಲತ್ತುಗಳನ್ನು ಪಡೆದು ಉತ್ತಮವಾದ ರೀತಿಯಲ್ಲಿ ತಾವು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯೋಕ್ಕಿಂತ ಮುಂಚೆ CDC ಕಮಿಟಿಯ ಒಂದು ಸಭೆ ಕೂಡ ಆಯಿತು. ಆ ಒಂದು ಸಭೆಯಲ್ಲಿ ಭಾಳಷ್ಟು ರೀತಿಯಲ್ಲಿ ಚರ್ಚೆ ಆದಂಥದ್ದು ನಮ್ಮ ಕಾಲೇಜಿಗೆ ಒಂದು ಕಾಂಪೌಂಡಿನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದ್ರ. ಜೊತೆಗೆ ನಮ್ಮ ಕಾಲೇಜಿಗೆ ಬರುವಂಥ ದಾರಿ, ಈ ದಾರಿಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲಿ ಪಾತ್ವೆ ಆಗಬೇಕು ಅಂತ ಹೇಳಿ ಕಾಂಕ್ರೀಟಿನ ಪಾತ್ವೆ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೇಳ್ಕೊಂಡಿದ್ರ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಬರುವಂಥ ನಿಟ್ಟಲ್ಲಿ ಬಸ್ಸಿನ ಸೌಕರ್ಯ ಸೂಕ್ತವಾದ ಸಮಯಕ್ಕೆ ಬರುವಂಥ ನಿಟ್ಟಲ್ಲಿ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಂಡಿದ್ದೀರ. ಇದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸೂಕ್ತವಾದ ರೀತಿಯಲ್ಲಿ ಆಟದ ಮೈದಾನವನ್ನು ಕೇಳ್ಕೊಂಡಿದ್ದೀರ. ಇದರ ಜೊತೆಯಲ್ಲಿ ನಮ್ಮ ಈ ಒಂದು ಏನು ಕೂತಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಮೇಲ್ಛಾವಣಿಯನ್ನು ಹಾಕಿ ಒಂದು ಪರ್ಮನೆಂಟ್ ಆದಂಥ ಒಂದು ಸ್ಟ್ರಕ್ಚರನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದೀರ. ಜೊತೆಗೆ ನಮ್ಮ ಆಡಿಟೋರಿಯಂಗೆ ಸೌಂಡ್ ಪ್ರೂಫನ್ನು ಮಾಡಬೇಕು, ಜೊತೆಗೆ ಆಸನದ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೇಳ್ಕೊಂಡಿದ್ದೀರ. ನಾನು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನೀಗ ಡಿಪೋ ಮ್ಯಾನೇಜರ್ಗೆ ಮಾತಾಡ್ತೀನಿ. ಯಾವ ಕಡೆ ಈಗಾಗಲೇ ನಾನು ಕೆಡಗ ಭಾಗದಲ್ಲಿ ಬರುವಂಥ ಯಾರೋ ಒಂದು ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಈಗಾಗಲೇ ಸೂಚನೆ ಕೊಟ್ಟು ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲೂ ಕೂಡ ಮುಂಚೆ 2:45ಗೆ 3 ಗಂಟೆಗೆ ಹೋಗ್ತಿದ್ರು. ಈಗ 3:15, 3:15 ಹೋಗ್ಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಚಿಕ್ಕಬೇರಿಯಾಗೂ ಕೂಡ ಹೊಸ ರೂಟನ್ನು ಮಾಡಬೇಕಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಈ ಕಡೆ ಮಾದಾಪುರ, ಆ ಕಡೆ ಈಗ ಸೆಂಟ್ಮುನ್ಕಪ್ಪೆ ಕೂಡ ಆ ಗ್ರಾಮಕ್ಕೂ ಬಸ್ ಹೋಗ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಮಾದಾಪುರ, ಈ ಕಡೆ ರಾಮಪುರ, ಈ ಕಡೆ ಬರುವಂಥ ನಿಟ್ಟಲ್ಲಿ ಅದು ಕೂಡ ಈ ಕಡೆ ಈಗ ನಮ್ಮ KSRTC ಬಸ್ಗಳು, ನಮ್ಮ KRR ಡಿಪೋಗಳು ಕಡ್ಡಾಯವಾಗಿ ಇಲ್ಲಿ ಸ್ಟಾಪ್ ಕೊಡುವಂಥ ನಿಟ್ಟಲ್ಲಿ ಇಲ್ಲೊಂದು ನಾಮಫಲಕವನ್ನು ಹಾಕ್ಸ್ತೇನೆ. ಇಲ್ಲಿ ಒಂದು ಬಸ್ಗಳ ನಿಲ್ದಾಣ ಅಂತೇಳಿ ಒಂದು ಹಾಕಿಸಿ ಇಲ್ಲಿ ಎಲ್ಲ ನಮ್ಮ KSRTC ನಮ್ಮ KRR ಡಿಪೋದು ಎಲ್ಲ ಬಸ್ಗಳನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತೇನೆ. ಅದಕ್ಕೆ ತಾವು ಒಂದು ಮನವಿಯನ್ನು ಕೊಡ್ತೀವಿ ಡಿಪೋ ಮ್ಯಾನೇಜರ್, ಆಯಿತಾ? ಇವೆಲ್ಲವನ್ನು ಕೂಡ ಮಾಡ್ತೇವೆ. ಉತ್ತಮ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣದ ಜೊತೆಗೆ ನಮ್ಮ ಭಾರತ ದೇಶದ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ಸಂಸ್ಕಾರ ಇವೆಲ್ಲವನ್ನು ಕೂಡ ಕಲ್ತರೆ ನಿಜವಾಗ್ಲೂ ಕೂಡ ಪರಿಪೂರ್ಣವಾದಂಥ ಒಬ್ಬ ವ್ಯಕ್ತಿ ಆಗ್ತೀರಾ. ಆ ಥರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶವನ್ನು, ನಮ್ಮ ಕರ್ನಾಟಕ ರಾಜ್ಯವನ್ನು ಮುನ್ನಡೆಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಹೊತ್ಕೊಳ್ಳುವಂಥ ತಾವೆಲ್ಲ ಮುನ್ನುಡಿಯಲ್ಲಿ ಇದ್ದೀರಾ. ಆ ಥರದಲ್ಲಿ ದೊಡ್ಡ ಮಟ್ಟದ ಹೆಜ್ಜೆಗಳನ್ನು ಇಟ್ಕೊಂಡು ದೊಡ್ಡ ಸಾಧನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ತಾವು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ನಿಟ್ಟಲ್ಲಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ. ನನ್ನನ್ನು ಕೂಡ ಇಲ್ಲಿ ಕರೆದು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲ ಸಮಸ್ತ ಗಣ್ಯರಿಗೆ ಮತ್ತು ವಿಶೇಷವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಅತ್ಯಂತ ಗೌರವಪೂರ್ವಕವಾದ ರೀತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.